ದಲಿತ ಮಕ್ಕಳ ತಟ್ಟೆ ಶುಚಿ ಮಾಡೋದಕ್ಕೆ ನಕಾರ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಇನ್ನು ದಲಿತ ಮಕ್ಕಳು ಊಟ ಮಾಡಿರುವಂತಹ ತಟ್ಟೆಯ ಶುಚಿಗಾಗಿ ನಕಾರ ಮಾಡಿರುವಂಥದ್ದು. ಯಾದಗಿರಿ ಶಾಲೆಯಲ್ಲಿ ಈ ಕಾರಣದಿಂದಾಗಿ ಬಿಸಿಯೂಟ ಸ್ಥಗಿತಗೊಳಿಸಲಾಗಿದೆ. ತಟ್ಟೆ ತೊಳೆಯೋದಕ್ಕೆ ಅಡುಗೆ ಸಹಾಯಕ ಸಿಬ್ಬಂದಿ ಇಲ್ಲಿ ನಿರಾಕರಣೆಯನ್ನ ಮಾಡಿದ್ದಾರೆ. ಕರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗ್ರಾಮ. ಸಹಾಯಕ ಸಿಬ್ಬಂದಿಯ ನಡೆಗೆ ದಲಿತ ಮುಖಂಡರು ಕಿಡಿಕಾರ್ತಾ ಇದ್ದಾರೆ. 4-5 ದಿನಗಳಿಂದಲೂ ಕೂಡ ಬಿಸಿಯೂಟವನ್ನ ಸ್ಥಗಿತ ಮಾಡಲಾಗಿದೆ. ಹಾಗಾಗಿ ದಲಿತ ಮಕ್ಕಳ ತಟ್ಟೆ ತೊಳೆಯೋದಕ್ಕೆ ಆ ಒಂದು ಶುಚಿಗೆ ಇವರು ನಕಾರ ಮಾಡಿರುವಂಥದ್ದು. ಅಂದ್ರೆ ಅಡುಗೆ ಸಿಬ್ಬಂದಿ ಶಾಲೆಯ ಮಧ್ಯಾಹ್ನ ಬಿಸಿಯೂಟ ಮಕ್ಕಳದ ಆ ತಟ್ಟೆಯನ್ನು ಹೊಲಿಮಾದಿಗರ ತಟ್ಟೆ ಮಕ್ಕಳ ತಟ್ಟೆಯನ್ನು ತೊಳೆಯುವುದಿಲ್ಲವೆಂದು ಮುಖ್ಯ ಬಿಸಿಯೂಟ ಸಹಾಯಕಿ ಸುನಂದ ಗಂಡ ಸಿದ್ದಯ್ಯ ಹಿರೇಮಠ, ಎರಡನೇದವರು ಶಾಂಬಾಯಿ ಗಂಡ ನಾಗಪ್ಪ ನಾಯ್ಕೋಡಿ, ಮೂರನೇದವರು ಚಂದಮ್ಮ ಗಂಡ ಭೀಮಣ್ಣ ನಾಯ್ಕೋಡಿ ಇವರುಗಳು ಹೊಲಿಮಾದಿಗರ ತಟ್ಟೆಯನ್ನು ತೊಳೆಯುವುದಿಲ್ಲ ಎಂದು ಹೇಳಿರುತ್ತಾರೆ. ಹೇಳಿದ ಕಾರಣ ನಾವುಗಳು ಮುಖ್ಯ ಗುರುಗಳಿಗೆ ಮನವಿ ಪತ್ರವನ್ನು ಕೊಟ್ಟು ಮತ್ತು PSI ಅವರಿಗೆ ಮನವಿ ಪತ್ರವನ್ನು ಕೊಟ್ಟು DDPI ಅವರಿಗೆ ಮತ್ತು AD ಅವರಿಗೆ ಮನವಿ ಪತ್ರವನ್ನು ಕೊಟ್ಟರು. PDO ಪಂಚಾಯತಿ PDO ಅವರಿಗೆ ಮನವಿ ಪತ್ರವನ್ನು ಕೊಟ್ಟರು. ಇದಕ್ಕೆ ಇಲ್ಲಿವರೆಗೆ 1.5 ತಿಂಗಳಾಯಿತು, ಯಾರೂ ಸ್ಪಂದಿಸ್ತಾ ಇಲ್ಲ. ಕಾರಣ ತಾವುಗಳು ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಮಾಧ್ಯಮ ಮಿತ್ರರಿಗೆ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಇನ್ನು ದಲಿತ ಮಕ್ಕಳ ತಟ್ಟೆ ಶುಚಿ ಮಾಡೋದಕ್ಕೆ ನಕಾರ ಮಾಡಿದ್ದಾರೆ ಅಡುಗೆ ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಘಟನೆಗಳನ್ನೆಲ್ಲ ನಾವು ನೋಡ್ತಾ ಹೋಗೋದಾದ್ರೆ ನಮ್ಮ ಸಮಾಜ ಇಂದಿಗೂ ಕೂಡ ಎತ್ತ ಕಡೆ ಸಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಊಟ ಮಾಡಿರುವಂತಹ ತಟ್ಟೆಯನ್ನ ಶುಚಿಗೊಳಿಸೋದಕ್ಕೆ ಅಡುಗೆ ಸಿಬ್ಬಂದಿ ಇಲ್ಲಿ ನಕಾರ ಮಾಡಿದ್ದಾರೆ. ಅಂದ್ರೆ ಕರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಒಂದು ಕಾರಣದಿಂದಾಗಿ ಅಲ್ಲಿನ ಶಾಲಾ ಮಕ್ಕಳಿಗೆ ಬಿಸಿಯೂಟ ಸ್ಥಗಿತವನ್ನ ಕೂಡ ಮಾಡಲಾಗಿದೆ. ಯಾದಗಿರಿ ಶಾಲೆಯಲ್ಲಿ ಬಿಸಿಯೂಟವನ್ನ ಸ್ಥಗಿತ ಮಾಡಲಾಗಿದ್ದು ಕರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಈ ಕುರಿತು ಮಾತನಾಡೋದಕ್ಕೆ ದಲಿತ ಮುಖಂಡರು ಆಗಿರುವಂತಹ ಗುರುಲಿಂಗಪ್ಪ ಅವರು ಇವತ್ತು ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ತೆ ಗುರುಲಿಂಗಪ್ಪ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಓಕೆ ಸರ್, ಇನ್ನು ಮಕ್ಕಳನ್ನ ದೇವರ ಸಮಾನ ಅಂತ ಹೇಳ್ತಾರೆ. ಆದ್ರೆ ಈ ರೀತಿ ಅಡುಗೆ ಸಿಬ್ಬಂದಿ ಮಕ್ಕಳು ಊಟ ಮಾಡಿರುವಂತಹ ತಟ್ಟೆಯನ್ನ ತೊಳೆಯೋದಕ್ಕೆ ನಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನ್ ಸರ್ ಇವರ ವರ್ತನೆ? ಏನ್ ಹೇಳ್ತೀರಾ ಈ ಕುರಿತು? ಅದ್ರ ಬಗ್ಗೆದಾಗ ನಾವು ಏನ್ ಹೇಳ್ಬೇಕು ಸರ್, ಅವರು ಮತ್ತೆ ಯಾಕಂದ್ರ ಅವ್ರು ಮೇಲ್ ಜಾತಿಯವರ ಮತ್ತೆ ಕೆಳ ಜಾತಿಯವ್ರದ್ದು ಮಕ್ಕಳದು ಊಟ ಮಾಡಿದ ಪ್ಲೇಟ್ ನಾವು ತೊಳೆದಿಲ್ಲ ಅಂತ ಹೇಳ್ತಾರೆ ಸರ್. ಇನ್ನಾದ್ರೂ ಅದು ಅಸ್ಪೃಶ್ಯತೆ ಅದು ನಿವಾರಣೆ ಆಗಿಲ್ಲ ಸರ್. ಇನ್ನ ಅಷ್ಟೇ ಉಳಿದಿದೆ, ಇನ್ನ ಅದೇ ಉಳಿದಿದೆ. ಓಕೆ, ಈ ಕುರಿತು ಏನಾದ್ರೂ ಕ್ರಮವನ್ನ ವಹಿಸಿದ್ರೆ ಹೇಗೆ? ಆದ್ರೆ ಪಾಪ ಮಕ್ಕಳಿಗೆ ಕೂಡ ಬಿಸಿಯೂಟ ಸ್ಥಗಿತವನ್ನ ಕೂಡ ಮಾಡಿದ್ದಾರೆ. ಇದರಿಂದ ಇನ್ನಷ್ಟು ಸಮಸ್ಯೆ ಆಗ್ತಾ ಇಲ್ವಾ? ಸಮಸ್ಯೆ ಆಗ್ತದೆ ಸರ್. ನಾನು ಹೇಳ್ತೀನಿ ಕೇಳ್ತಾರೆ ಮೇಡಮ್. ಅದು ಇಷ್ಟು ದಿವಸ ಅವು ಪ್ಲೇಟ್ ಇದ್ದಿದ್ದಲ್ಲ, ಅವು ಮಕ್ಕಳು ಮನೇಲಿಂದ ತಗೊಂಡೋಗಿ ಊಟ ಮಾಡಿ ಇದು ಮಾಡ್ತಾರೆ ಸರ್. ಈಗ ಅವ್ರು ಒಬ್ಬರು ದಾನಿಗಳು ಏನದ 200 ಪ್ಲೇಟ್ ಕೊಟ್ರ. ನಮ್ಮ ಶಾಲೆದಾಗ ಏನದಪ್ಪ ಅಂದ್ರೆ 1ನೇ ಕ್ಲಾಸ್ಲಿಂದ 8ನೇ ತರಗತಿವರೆಗೆ ಅದ ಮೇಡಮ್. ಓಕೆ ಆಯ್ತಾ. ಇನ್ನೂ ಒಂದು LKG ಆಗಿದೆ ಸರ್. ಓಕೆ, ಅದು ಮಕ್ಕಳದು ನಾವು ಊಟ ಮಾಡಿದ ಪ್ಲೇಟ್ ತೊಳೆಯಲ್ಲ ಅಂತ ಹೇಳಿದ್ರು. ತೊಳೆಯಲ್ಲ ಅಂತ ಹೇಳಿದ್ಮೇಲೆ ನಾವು ಮುಖ್ಯ ಗುರುಗಳಿಗೆ ನಾವು ಡಿಸ್ಕಸ್ ಮಾಡಿ ಅವ್ರಿಗೊಂದು ಮನವಿ ಪತ್ರ ಕೊಟ್ಟು ಯಾಕೆ ತೊಳೆಯಲ್ಲ ಅಂತಾರ ಏನು ಅಂತೇಳಿ ಅದು ED ಅವ್ರ ಗಮನಕ್ಕೆ ತಂದಿ. ಶಾಪುರ್ ED ಅವ್ರಿಗೆ ಬಿಸಿ ಊಟದ ಮಧ್ಯಾಹ್ನ ಬಿಸಿ ಊಟದ ಸ್ಟೇಟ್ ಡೈರೆಕ್ಟರ್ ಸಹಾಯಕ ನಿರ್ದೇಶಕರಿಗೆ ಅವ್ರು ಬಂದರು. ಅವ್ರು ಬಂದೇನಾದ್ರು ವಿಚಾರ ಮಾಡಿದಾಗ ಇವ್ರು ಏನ್ ಹೇಳಿದ್ರು, ಇಲ್ಲ ರೀ ನಮ್ಗೆ ಅದು ಆದೇಶ ಇಲ್ಲ ಸರ್ಕಾರದಿಂದ, ಅದನ್ನ ನಾವು ತೊಳೆಯೋದಿಲ್ಲ ಅಂತ ಹೇಳಿದರು. ಅಲ್ಲಮ್ಮ, ನಾನೇ ಮೇಲಧಿಕಾರಿನಿ, ಮತ್ತೆ ನೀವು ತೊಳೆದಿಲ್ಲ ಅಂತ ಹೇಳಿದ್ಮೇಲೆ ಇನ್ನೇನು ಹೇಳ್ಬೇಕು? ನಿಮ್ಮ ಕೈಲಿ ತೊಳೆಯೋದು ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ರಿ, ಬೇರೆದವ್ರು ಯಾರಿಗಾದ್ರೂ ನಾವು ನೇಮಕ ಮಾಡ್ಕೊಂತಾರ, ಅದು ಪಂಚಾಯತ್ PDO ಅವರಿಗೆ ಅಧಿಕಾರ ಅದ ಮಾಡ್ತಾರ ಅಂತ ಹೇಳಿದ್ರು ಮೇಡಮ್. ಹೇಳಿದ್ಮೇಲೆ ಅವರು ಹೆಡ್ ಮಾಸ್ಟರ್ ಏನ್ ಮಾಡಿದ್ರು, ಆ PDO ಲೆಟರ್ ಕೊಟ್ಟರು. ಲೆಟರ್ ಕೊಟ್ಟ ಮೇಲೆ ಇಂತನ ಯಾರು PDO ಅವ್ರನ್ನೂ ಬಂದಿಲ್ಲ, BO ಅವ್ರಿಗೂ ಗಮನಕ್ಕೆ ತಂದೀವಿ, ED ಅವ್ರ ಗಮನಕ್ಕೆ ಅದ, ಜಿಲ್ಲಾ ತಾಲೂಕು ಮಟ್ಟದ ಎಲ್ಲಾ PSI ಅವ್ರಿಗೂ ಕೂಡ ಅದು ಇದು ಗೋಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರೋದು SC ST ದವ್ರದ್ದು ಮಂತ್ಲಿ ಮೀಟಿಂಗ್ ಕರೀತಾರೆ ಮೇಡಮ್. ಆ ಮೀಟಿಂಗ್ ನಲ್ಲಿನೂ ಹೋದಾಗ ನಾವು ಅದನ್ನ ಪ್ರಸ್ತಾಪ ಮಾಡಿದ್ವಿ. ಅವ್ರಿಗೂ ಒಂದು ಅಪ್ಲಿಕೇಶನ್ ಕೊಟ್ಟಿವಿ ಸರ್ ಅವ್ರಿಗೆ. ಆದ್ರೂ ಯಾರು ಇದ್ರ ಬಗ್ಗೆದಾಗೇನು ಗಮನ ಹರಿಸಿಲ್ಲ, ಇದ್ರ ಬಗ್ಗೆದಾಗ ಯಾರು ಕ್ರಮನೂ ತಗೊಂಡಿಲ್ಲ.
ಓಕೆ ಸರ್, ಇಷ್ಟ ಆಗಿದೆ ಮೇಡಮ್. ಓಕೆ ಸರಿ, ನೀವು ಈಗಾಗಲೇ ದೂರನ್ನ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇನ್ನು ಈ ಕುರಿತಂತೆ ನಾವು ಮಾತನಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಜೀ ಕನ್ನಡ ನ್ಯೂಸ್ ಕೂಡ ಟ್ರೈ ಮಾಡಿತ್ತು ಸಂಪರ್ಕವನ್ನ ತೆಗೆದುಕೊಳ್ಳೋದಕ್ಕೆ, ಆದರೆ ಆಗಲಿಲ್ಲ. ಖಂಡಿತವಾಗಿಯೂ ಈ ವಿಚಾರದ ಕುರಿತು ನಾವು ಮತ್ತಷ್ಟು ಸುದ್ದಿಯನ್ನ ಬಿತ್ತರಿಸ್ತೇವೆ. ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.